ಗುರು ರಾಘವೇಂದ್ರ ಸ್ವಾಮಿಯವರು ತಮ್ಮ ಉಪದೇಶಗಳ ಮೂಲಕ ಜನರ ಹೃದಯವನ್ನ ಗೆದ್ದರು. ಅವರು ಯಾವುದೇ ಜಾತಿ, ವರ್ಗ ಅಥವಾ ಭೇದಭಾವ ಮಾಡದೆ ಎಲ್ಲರನ್ನೂ ಸಮಾನವಾಗಿ ಕಂಡರು. ಬಡವರು, ರೋಗಿಗಳು, ಸಂಕಷ್ಟದಲ್ಲಿರುವವರು ಅವರ ಬಳಿ ಬಂದಾಗ ಅವರು ಮೃದುವಾಗಿ ಮಾತಾಡಿ ಧೈರ್ಯ ತುಂಬುತ್ತಿದ್ದರು. ಅನೇಕ ಸಂದರ್ಭಗಳಲ್ಲಿ ಅವರ ಆಶೀರ್ವಾದದಿಂದ ಅಸಾಧ್ಯವೆನಿಸಿದ ಸಮಸ್ಯೆಗಳು ಪರಿಹಾರವಾದವು ಎಂಬ ನಂಬಿಕೆ ಭಕ್ತರಲ್ಲಿ ಗಟ್ಟಿಯಾಗಿ ಬೆಳೆದಿತ್ತು. ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡಗಳ ಬಗ್ಗೆ ಅನೇಕ ಕಥೆಗಳು ಪ್ರಸಿದ್ಧವಾಗಿವೆ. ಕೆಲವರು ರೋಗಮುಕ್ತರಾದರು, ಕೆಲವರು ಸಾಲದ ಬಾಧೆಯಿಂದ ಮುಕ್ತರಾದರು, ಇನ್ನೂ ಕೆಲವರಿಗೆ ಸಂತಾನ ಭಾಗ್ಯ ದೊರೆಯಿತು ಎಂದು ಭಕ್ತರು ಹೇಳುತ್ತಾರೆ. ಆದರೆ ಸ್ವಾಮಿಯವರು ಎಂದಿಗೂ ತಮ್ಮ ಪವಾಡಗಳನ್ನು ಪ್ರದರ್ಶಿಸಲು ಯತ್ನಿಸಲಿಲ್ಲ. ಪವಾಡಕ್ಕಿಂತ ಭಕ್ತಿ ಮುಖ್ಯ ಎಂದು ಅವರು ಸದಾ ಹೇಳುತ್ತಿದ್ದರು. ಭಕ್ತರು ದೇವರಲ್ಲಿ ನಂಬಿಕೆಯಿಟ್ಟು ಸತ್ಯಮಾರ್ಗದಲ್ಲಿ ನಡೆಯಬೇಕೆಂದು ಅವರು ಬೋಧಿಸುತ್ತಿದ್ದರು. ತಮ್ಮ ಜೀವನದ ಅಂತಿಮ ಹಂತದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಮಂತ್ರಾಲಯ ಎಂಬ ಪವಿತ್ರ ಸ್ಥಳವನ್ನು ಆರಿಸಿಕೊಂಡರು. ಅಲ್ಲಿಯೇ ಅವರು ಭಕ್ತರಿಗೆ ಅಂತಿಮ ಉಪದೇಶ ನೀಡಿದರು. ನಾನು ದೇಹವನ್ನು ತ್ಯಜಿಸಿದರೂ ನನ್ನ ಆತ್ಮ ಸದಾ ಭಕ್ತರ ರಕ್ಷಣೆಗೆ ಇರುತ್ತದೆ ಎಂದು ಹೇಳಿದರು. 1671ರಲ್ಲಿ ಅವರು ಜೀವಸಮಾಧಿ ಸ್ವೀಕರಿಸಿದರು.